ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಮಾಡೋದು ಎಷ್ಟು ಸಿಂಪಲ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಯಾವುದು ಮಸಾಲಾನು ರುಬ್ಬಿಲ್ಲ, ಏನಿಲ್ಲ, ಸಿಂಪಲ್ಲಾಗೆ ಮಾಡಿದ್ದೀನಿ. ಈ ಥರ ಸಿಂಪಲ್ಲಾಗೆ ನೀವು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡು ನೋಡಿ ಎಷ್ಟು ಸಖತ್ತಾಗೆ ಬರುತ್ತೆ ಅಂತ. ಇವಾಗ ಇದಕ್ಕೆ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ನಾನು 1/4 kg ಆಗೋಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ ಜವಾರಿ ತೊಗೊಳ್ಳಿ, ಅಂದರೆ ಸಣ್ಣದು ಮುಳುಗಾಯಿ ಅಂತ ಕರಿತೀವಿ ನಾವಿಲ್ಲಿ. ಬದನೆಕಾಯಿ ಸಣ್ಣದು ಬರುತ್ತೆ ನೋಡಿ, ಮುಳುಗಾಯಿ ಟೈಪು, ಅದನ್ನು ತೊಗೊಂಡ್ರೆ ಪಲ್ಯ ಇನ್ನೂ ಟೇಸ್ಟಾಗಿ ಬರುತ್ತೆ ನೋಡಿ. ಇವಾಗ ಎಣ್ಗಾಯಿ ಮಾಡೋದು ಎಷ್ಟು ಸಿಂಪಲ್ಲು. ನಾನಿಲ್ಲಿ ಕೊಬ್ಬರಿ ಮತ್ತು ಯಾವುದು ಮಸಾಲ ಜಾಸ್ತಿ ಏನೋ ಹಾಕದೇ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಬದನೆಕಾಯಿಯನ್ನು ನಾವು ಒಂದು ಬದನೆಕಾಯಲ್ಲಿ 4 ಭಾಗ ಮಾಡ್ಕೋಬೇಕು ಅಂತಾರಲ್ಲ, ಹಾಗೆ ಹೆಚ್ಕೋಬೇಕು. ಇದನ್ನು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ನಿಮಗೆ. ತುಂಬ ಸಿಂಪಲ್ಲು ಇದು. ಚಪಾತಿಗೆ, ರೊಟ್ಟಿಗೆ ಮತ್ತು ನೀವು ಅನ್ನಕ್ಕೆ ಅಂತೂ ಇನ್ನೂ ಸಖತ್ತಾಗೆ ಬರುತ್ತೆ ನೋಡಿ. ಇವಾಗ ಹೆಚ್ಕೋಬೇಕಲ್ವಾ, ಹೆಚ್ಕೊಂಡು ನೀವು ನೀರೊಳಗೆ ಹಾಕಿಬಿಡಬೇಕು. ಮುಳುಗಾಯಿ ಇಲ್ಲ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಮುಳುಗಾಯಿ ಅಂದರೆ ನೀವು ಎಷ್ಟು ಬೇಯಿಸಿದ್ರೂ ಬೇಯೋದಿಲ್ಲ, ಅದಕ್ಕೆ ನೀರಲ್ಲೇ ಇರಬೇಕು ಅದು ಮುಳುಗಾಯಿ. ತೋರಿಸ್ತೀನಿ ನೋಡಿರಿ. ಇವಾಗ ಈ ಥರ ಹೋಳು ಮಾಡ್ಕೋಬೇಕು. ನೀವು ತುಂಬಬೇಕಲ್ಲ, ನಾವು ತುಂಬಿ ಮಾಡೋದು ಅಂತಾರೆ ನೋಡಿ. ಈ ಥರ ಹೆಚ್ಕೊಳ್ಳಿ ಎಲ್ಲದನ್ನು, ಅಂದರೆ ತುಂಬಕ್ಕೆ ಸರಿ ಆಗುತ್ತೆ ಅಂತೇಳಿ ಈ ಥರ ಪೀಸ್ ಮಾಡಿ ಇಟ್ಕೊಳ್ಳಿ. ಜವಾರಿ ಮುಳುಗಾಯಿ ತೊಗೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಪಲ್ಯ ಮಾತ್ರ ತುಂಬ ಸಖತ್ತಾಗೆ ಬರುತ್ತೆ ಎಣ್ಗಾಯಿ ಪಲ್ಯ. ಇದಕ್ಕೆ ಕೊಬ್ಬರಿ ಅದನ್ನು ಹಾಕಿದರೆ ಅಷ್ಟು ಟೇಸ್ಟ್ ಆಗೋಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ ಇದು. ನೋಡಿ, ಬೇಕಾದರೆ ಒಂದ್ಸಲ ಟ್ರೈ ಮಾಡಿರಿ. ನೀವು ಬಿರಂಜಿಯನ್ನು ಮಾಡ್ಕೊಂಡಾಗಂತೂ ಇದು ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ. ಬಿರಂಜಿ ಅನ್ನೋದ್ರ ಜೊತೆಗೆ ಈ ಥರ ಬದನೆಕಾಯಿ ಎಣ್ಗಾಯ ಮಾಡ್ಕೊಳ್ಳಿ ನೋಡಿ. ಇವಾಗ ಮುಳುಗಾಯಿ ಅಂತ ಬರುತ್ತೆ ಅಲ್ವಾ, ಅದನ್ನೇ ತೊಗೊಂಡ್ರೇ ಚೆನ್ನಾಗಾಗುತ್ತೆ ಪಲ್ಯ ನೋಡಿ. ಇವಾಗ ಎಲ್ಲದನ್ನೇ ಹೆಚ್ಕೋತಾ ಇದ್ದೀನಿ, ಅಂದರೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಇದು. ಕೆಲವೊಬ್ಬರು ಕೊಬ್ಬರಿ ಮತ್ತು ಎಲ್ಲ ಶೇಂಗಾಕಾಳು ಎಲ್ಲ ಹುರಿದ್ಬಿಟ್ಟು ಹಾಕ್ತಾರೆ, ಆದರೆ ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ನಾನು ಹೆಚ್ಕೊಂಡಿದ್ದೇನಲ್ವ, ಇವಾಗ ಇದನ್ನು ನೀರಾಗಿ ಹಾಕಿಟ್ಟಿದ್ನೆಲ್ಲ ಒಂದ್ಸಲ ತೊಳ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸಲ ಕ್ಲೀನಾಗಿ ತೊಳ್ಕೊಂಡು ಮತ್ತೆ ಅದನ್ನು ನೀರೆಲ್ಲ ತೆಗೆದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಬೇರೆ ನೀರಿಗೆ ಹಾಕ್ಕೊಂಡು ಮತ್ತೆ ನಾವು ಮುಳುಗಾಯಿ ಬದನೆಕಾಯಿ ಅದರಲ್ಲೇ ಇರಬೇಕು ಫ್ರೆಂಡ್ಸ್. ಮುಳುಗಾಯಿ ಅಂತ ಹೇಳಿ ಕರಿತೇವೆ ನಾವು ಹಳ್ಳಿ ಸೈಡು, ಮತ್ತು ಸಿಟಿ ಒಳಗೆಲ್ಲ ಬದನೆಕಾಯಿ ಅಂತ ಕರೀತಾರೆ. ನಾವಿಲ್ಲಿ ಮುಳುಗಾಯಿ ಅಂತ ಕರಿತೀವಿ. ಮುಳುಗಾಯಿ ಅಂತ ಗೊತ್ತಾಗಲ್ಲ ಅಂತೇಳಿ ಬದನೆಕಾಯಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೆ, ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಂಡಿದ್ದೆ. ಈರುಳ್ಳಿ ಮತ್ತು ಹುಣಸೆಹಣ್ಣಿನ ರಸ ಮತ್ತು ಇದಕ್ಕೆ ಏನೇನು ಮಸಾಲೆ ಐಟಮು ಬೇಕು, ಮತ್ತು ನಾನು ಮಿಕ್ಸಿ ಮಾಡ್ಕೊಳ್ಳೋದಿಲ್ಲ, ಹಾಗೆ ಡೈರೆಕ್ಟಾಗಿ ಮಸಾಲೆ ಐಟಮ್ ಮಾಡಿಕೊಂಡು ಇದಕ್ಕೆ ತುಂಬಿಬಿಡ್ತೀನಿ. ಯಾವ ಥರ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರಿಂದ ನಿಮಗೇನೂ ಅರ್ಥ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ಬನ್ನಿ, ಇವಾಗ ಮಸಾಲೆ ಐಟಮ್ ಮಾಡ್ಕೊಂಬಿಡೋಣ ನೋಡಿ. ಇವಾಗ ಇನ್ನೊಂದು ಸಣ್ಣದು ಪಾತ್ರೆ ತೊಗೊಂಡಿದ್ನಲ್ಲ, ಅದಕ್ಕೆ ನಾನು ಮಸಾಲೆ ಐಟಮ್ ಹಾಕೋತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ನಾನು ಗುರಾಳ್ ಪುಡಿ ಅಂತ ಹಾಕ್ತಾಯಿದ್ದೀನಿ. ಗುರಾಳ್ ಪುಡಿ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ, ಮತ್ತು ಎಲ್ಲರೂ ಪಲ್ಯಕ್ಕೆ ನಾವು ಮೇನ್ ಹಾಕೋದೇ ಗುರಾಳ್ ಪುಡಿ ಅಲ್ವಾ. ಗುರಾಳ್ ಪುಡಿ ಅಂದರೆ ಕುರ್ಷಾಣಿ ಪುಡಿ ಅಂತಲೂ ಕರೀತಾರೆ, ಗುರಾಳ್ ಪುಡಿ ಅಂತ ಕರೀತಾರೆ. ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ. ಮೊದಲಿಗೆ ನಾನು ಹಾಕ್ತಾ ಇರೋದೇ ಗುರಾಳ್ ಪುಡಿ ನೋಡಿ. ಒಂದು 3 ಸ್ಪೂನಷ್ಟು ಗುರಾಳ್ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಒಂದು 3 ಸ್ಪೂನಷ್ಟು ಗುರಾಳ್ ಪುಡಿ, ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲ್ ಅಂದರೆ ಎಣ್ಣೆ, ಮತ್ತು ಸ್ವಲ್ಪ ಬೆಲ್ಲ. ಇದರಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ಮಸಾಲಾನ ತುಂಬೋಕ್ಕೆ ರೆಡಿ ಮಾಡ್ಕೋಬೇಕು. ಮೊದಲಿಗೆ ನಾವು ಇಲ್ಲಿ ಎಣ್ಗಾಯಿ ಮಾಡ್ತಾ ಇರೋದ್ರಿಂದ ತುಂಬಬೇಕಲ್ವ, ಅದಕ್ಕೆ ಮಸಾಲ ಐಟಮ್ ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಗುರಾಳ್ ಪುಡಿ ಮತ್ತು ಖಾರ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು MTR ಆದರೂ ಹಾಕ್ಕೊಳ್ಳಿ, ಸ್ವಲ್ಪ ಟರ್ಮರಿಕ್ ಆದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪುಡಿ ಹಾಕಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಇದರಲ್ಲೇ ಹಾಕಿಬಿಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ಈ ಥರ ಬದನೆಕಾಯಿ ಎಣ್ಗಾಯಿ ಅಂತ ಹೇಳ್ತೀನಿ. ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ನೆಕ್ಸ್ಟ್ ಇದಕ್ಕೆ ಬೆಲ್ಲ, ಇಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಏನೂ ಹಾಕಿಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಳ್ಳಿ. ಇದರಲ್ಲಿ ಪುಟಾಣಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಉಪ್ಪು, ಮತ್ತು ಸಾಂಬಾರು ಪುಡಿ, ಬೆಲ್ಲ, ಸ್ವಲ್ಪ ಎಣ್ಣೆ ನೋಡಿ. ಈ ಥರ ಎಣ್ಣೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೀವು ಏನು ತುಂಬಿ ಮಾಡ್ತೀರಲ್ಲ, ಅದಕ್ಕೆ ಕಲಿಸ್ಕೊತೀರಲ್ಲ, ಇದನ್ನು ಅದೇ ಥರ ಕಲಿಸ್ಕೊಳ್ಳಿ ನೋಡಿ. ಇವಾಗೆಲ್ಲ ಸ್ವಲ್ಪ ಅದು ಬೆಲ್ಲ ಗಂಟು ಟೈಪ್ ಇರುತ್ತಲ್ಲ, ಹಾಗಾಗಿ ಅದನ್ನು ಒಡ್ಕೊಂಡು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ನಾವು ಇವಾಗ ತುಂಬೋಕೆ ಯಾವ ಹದಕ್ಕೆ ಬೇಕಾಗ್ತದಲ್ಲ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ನೀವು ತೆಳುವಾಗಿ ಕಲಿಸ್ಕೊಂಡ್ರಿ ಅಂದರೆ ಅದೇ ಅಲ್ಲಿ ನಾವು ಬದನೆಕಾಯಿಗೆ ತುಂಬುವಾಗ ಸರಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಮತ್ತು ಎಣ್ಣೆ ಹಾಕಿರುತ್ತಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ತುಂಬಬೇಕು ಅದಕ್ಕೆ ನೋಡಿ. ಮತ್ತು ನೀವು ಯಾವ ಥರ ಬದನೆಕಾಯಿ ಎಣ್ಗಾಯಿ ಮಾಡ್ತೀರಾ ಹೇಳಿ. ನಾವು ಇನ್ನೊಂದು ಥರನೂ ಮಾಡ್ತೀವಿ, ಶೇಂಗಾ ಕಾಳು ಹುರ್ಕೊಂಡು ಮತ್ತು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಮಾಡ್ತೀವಿ. ಆದರೆ ಇದು ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿ ಆಗುತ್ತೆ, ಟೈಮ್ ತೊಗೊಳಂಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಈ ಥರ ಮಾಡ್ಕೊಳ್ಳಿ. ಇವಾಗ ನೋಡಿರಿ ನಾನಿಲ್ಲಿ ಬದನೆಕಾಯಿಗೆ ತುಂಬಿ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ತುಂಬಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ 4 ಭಾಗ ಮಾಡ್ಕೊಂಡಿರ್ತೇವಲ್ಲ ನೋಡಿ. ಇವಾಗ ಮಧ್ಯದಲ್ಲಿ ಈ ಥರ ತುಂಬಬೇಕು. ನಿಮ್ಗೆ ಗೊತ್ತಿರುತ್ತಲ್ವ ಸಾಮಾನ್ಯವಾಗಿ ಬದನೆಕಾಯಿ ಮತ್ತು ಎಣ್ಗಾಯಿ ಮತ್ತು ದುಣ್ಗಾಯಿ ಎಣ್ಗಾಯಿ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಿರ್ತಾರೆ. ಹೀರೆಕಾಯಿ ಎಣ್ಗಾಯಿ ನೋಡಿ. ನೀವು ಎಲ್ಲಿಗಾದ್ರೂ ಹೊರಗೆ ಟ್ರಿಪ್ ಹೊಂಟಾಗ ಈ ಥರ ಮಾಡ್ಕೊಂಡು ಹೋಗ್ಬೋದು. ಇದು 2 ದಿವಸ ಇಟ್ಟರೆ ಏನೂ ಆಗೋದಿಲ್ಲ ಪಲ್ಯ, ಯಾಕಂದರೆ ಹುಣಸೆ ರಸ ಹಾಕಿರ್ತೇವಲ್ಲ ಹಾಗಾಗಿ ಏನೂ ಆಗೋದಿಲ್ಲ. ನೋಡಿ ಟ್ರೈ ಮಾಡಿರಿ ನೀವು. ಮತ್ತು ಯಾವ ಥರ ಇತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗಿಷ್ಟು ನಾನು ಬದನೆಕಾಯ ತುಂಬಿಟ್ಕೊಂಡೆ ನೋಡಿ. ಇವಾಗ ನಾನು ಅಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ವ. ಇವಾಗ ನೋಡ್ರಿ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನೇ ನೀರು ಹಾಕಿ ಕಲಸ್ಬಿಟ್ಟು ಇಟ್ಕೊಳ್ಳಿ. ಯಾಕಂದರೆ ಇದನ್ನೇ ನಾವು ಆಮೇಲೆ ಪಲ್ಯಕ್ಕೆ ಹಾಕ್ಬೋದು ನೋಡಿ. ಎಲ್ಲ ಬದನೆಕಾಯಿನ ಈ ಥರ ತುಂಬಿಟ್ಕೊಂಡಿದ್ದೆ. ಇವಾಗ ಈ ಕಡೆ ಇನ್ನೊಂದು ಫ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಮತ್ತು ಸಾಸಿವೆ ಕಾಳು ಈರುಳ್ಳಿ ಹಾಕಿ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಬೇಕು. ನೀವು ಹೊರಗೆ ಎಲ್ಲಿಗಾರ ಟೂರಿಗೆ ಹೊಂಟಾಗ ಮಾಡ್ಕೊಂಡು ಹೋಗೋದಾದರೆ ಕೊತ್ತಂಬರಿ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಕರಿಬೇವು ಅಷ್ಟೇ ಹಾಕಿ. ಇಲ್ಲಿ ನೋಡಿ ನಾನು ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿಲ್ಲ ನಾನು ಸಹ, ಕರಿಬೇವು ಅಷ್ಟೇ ಹಾಕ್ತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಅಲ್ಲಿ ಹೆಚ್ಚಿ ತುಂಬಿಟ್ಕೊಂಡಂತಹ ಬದನೆಕಾಯಿನ ಹಾಕೋತೀನಿ. ಬದನೆಕಾಯಿ ಹಾಕಿದ ತಕ್ಷಣವೇ ನೀವು ನೀರು ಹಾಕೋಕ್ಕೆ ಹೋಗಬೇಡಿ. ಅದನ್ನು ಈ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಬದನೆಕಾಯಿ ನೀಟಾಗಿ ಎಲ್ಲ ಫ್ರೈ ಆಗಬೇಕದು ನೋಡಿ. ಇವಾಗ ನಾನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಬದನೆಕಾಯಿ ಎಣ್ಗಾಯಿ. ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಲ್ಲ, ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ತಾ ಇದ್ದೀನಿ ನೋಡಿ. ನಾನು ಹುಣಸೆ ರಸ ತಪ್ಪದೆ ಹಾಕಿ ಹುಣಸೆ ರಸ ಹಾಕಿಬಿಟ್ಟು ಇದನ್ನು ಆವಾಗಲೇ ನಾನು ಇನ್ನೂ ಮಿಕ್ಕಿದ್ದು ಮಸಾಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಹಾಕಿ ಇಡ್ತಾಯಿದ್ದೀನಿ ನೋಡಿ. ಇವಾಗ ಹುಣಸೆ ರಸ ಮತ್ತು ಅದು ನೀರು ಉಳ್ಕೊಂಡಿತ್ತಲ್ಲ ಅದನ್ನು ಹಾಕಿಬಿಟ್ಟು ಎಲ್ಲ ರಸನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆದಮೇಲೆ ತೆಗಿತೀನಿ ನೋಡಿ ಯಾವ ಥರ ಬೆಂದಿದೆ ಅಂತ. ಇದಕ್ಕೆ ಬಿರಂಜಿನ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ತುಂಬ ಸಖತ್ತಾಗೆ ಬರುತ್ತೆ ನೋಡಿ. ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಈ ಕಡೆ ಬಿಸಿ ಬಿಸಿ ರೊಟ್ಟಿನೂ ರೆಡಿಯಾಗಿತ್ತು ಮತ್ತು ಬದನೆಕಾಯಿ ಎಣ್ಗಾಯಿನೂ ರೆಡಿಯಾಗಿತ್ತು. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.